ನಮಸ್ಕಾರ ವೀಕ್ಷಕರೇ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ನಾನ್ ಚೈತ್ರ. ಇವತ್ತಿನ ರೆಸಿಪಿ ಎಲ್ಲರೂ ತುಂಬಾನೇ ಇಷ್ಟಪಡುವಂತಹ ರಾಗಿ ತಂಬಿಟ್ನ ತುಂಬಾ ಕಮ್ಮಿ ಸಮಯದಲ್ಲಿ ಬಹಳ ರುಚಿಯಾಗಿ ಸುಲಭವಾಗಿ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ತಡ ಮಾಡೋದ್ ಯಾಕೆ, ಬನ್ನಿ ರಾಗಿ ತಂಬಿಟ್ ಮಾಡೋದು ಹೇಗೆ ಅಂತ ನೋಡೋಣ. ರಾಗಿ ತಂಬಿಟ್ ಮಾಡ್ಲಿಕ್ಕೆ ಮೊದಲಿಗೆ ಬೇಕಾಗುವಂತದ್ದು ರಾಗಿ. ನಾನಿಲ್ಲಿ ಸುಮಾರು 1/4 kg ಅಷ್ಟು ರಾಗಿನ ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಬೊಟ್ಲಿದೆ, ಒಂದ್ ಬೊಟ್ಲುನ ತಗೊಂಡಿದ್ದೀನಿ. ಸುಮಾರು 1/4 kg ಬೆಲ್ಲ ಇದೆ. 1/4 kg ರಾಗಿಗೆ 1/4 kg ಅಷ್ಟು ಬೆಲ್ಲನ ತಗೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ಪು ಕೊಬ್ಬರಿನ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿ. ನಂತರ ಅರ್ಧ ಕಪ್ಪು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಅರ್ಧ ಕಪ್ ಅಷ್ಟು ಕಡಲೆ ಇದೆ. 4 ರಿಂದ 5 ಏಲಕ್ಕಿ, ಜೊತೆಗೆ 1-2 ಕಪ್ ನೀರನ್ನು ಕೂಡ ತಗೊಳ್ಬೇಕಾಗತ್ತೆ. ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ. ಬಿಳಿ ಎಳ್ಳು ಇಷ್ಟ ಆದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಹಾಗೇನು ಕೂಡ ಮಾಡ್ಕೊಳ್ಬಹುದು. ಎಳ್ಳನ್ನ ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ತಂಬಿಟ್ಟು. ಮೊದಲಿಗೆ ರಾಗಿನ ಲೋ ಫ್ಲೇಮ್ ಅಲ್ಲೇನೆ 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ರಾಗಿನ ಹುರಿದು ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ತಂಬಿಟ್ಟು. ದಪ್ಪ ತಳ ಇರುವಂತಹ ಒಂದು ಬಾಣಲೆಗೆ ರಾಗಿನ ಹಾಕಿ 5 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಂಡ್ಬಿಡೋಣ. ರಾಗಿ ತಂಬಿಟ್ಟು ಎಲ್ಲಾ ತಂಬಿಟ್ಟುಗಳಿಗಿಂತ ತುಂಬಾನೇ ರುಚಿಯಾಗಿರುತ್ತೆ. ಯಾರ್ ಬೇಕಾದ್ರೂ ತಿನ್ಬಹುದಾದಂತಹ ತಂಬಿಟ್ಟು ಇದು. ಬೆಲ್ಲನ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ರಾಗಿನ 5 ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಂಡಿದ್ದಾಗಿದೆ. ಒಂದ್ ತಟ್ಟೆಗೆ ಹಾಕಿ ಇಟ್ಬಿಡೋಣ. ತಣದ ನಂತರ ಇದನ್ನ ಸಣ್ಣದಾಗಿ ಪುಡಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ರಾಗಿನ ಹುರ್ಕೊಂಡ ನಂತರ ಅರ್ಧ ಕಪ್ ಅಷ್ಟು ಎಳ್ಳನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಹುರಿದು ಹಾಕೋದ್ರಿಂದ ತಂಬಿಟ್ಟಲ್ಲಿ ಎಳ್ಳು ತುಂಬಾನೇ ರುಚಿಯಾಗಿರುತ್ತೆ. ಲೋ ಫ್ಲೇಮ್ ಅಲ್ಲೇನೆ ಎಳ್ಳನ್ನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಟ್ಪಟ ಅನ್ನೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಹುರಿದು ಒಂದ್ ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ರಾಗಿ ತಣಿಯೋ ಅಷ್ಟರಲ್ಲಿ ಬೆಲ್ಲದ ಪಾಕನ ಮಾಡ್ಕೊಂಡ್ಬಿಡೋಣ. ಒಂದ್ ಪಾತ್ರೆಗೆ ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದ್ದೀನಿ. ಬೆಲ್ಲನ ಯಾವ್ದ್ರಲ್ಲಿ ತಗೊಂಡಿದ್ವೋ ಅದ್ರಲ್ಲೇನೆ ಸುಮಾರು ಅರ್ಧ ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಕರ್ಗಿ ಒಂದೆಳೆ ಪಾಕ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಪಾಕ ಆಗೋ ಅಷ್ಟರಲ್ಲಿ ನಾವು ಕಡಲೆ ಬೀಜ, ಕಡಲೆ ಹಾಗೂ ಕೊಬ್ಬರಿನ ಪುಡಿನ ಮಾಡ್ಕೊಳ್ಳೋಣ. ಒಂದ್ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಕಪ್ಪು ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿರೋಂತಹ ಕೊಬ್ಬರಿ ಇದು. ನೀವು ಸಿಪ್ಪೆ ತೆಗೆದು ದಪ್ಪದಾಗಿ ಬೇಕಾದ್ರೂ ಹೆಚ್ಚಿ ಹಾಕೊಳ್ಬಹುದು. ನಾನಿಲ್ಲಿ ಅರ್ಧ ಕಪ್ ಅಷ್ಟು ಕಡಲೆನೂ ಕೂಡ ತಗೊಂಡಿದ್ದೀನಿ. ಸುಮಾರು 1/4 kg ರಾಗಿಗೆ ನಾನು ಅರ್ಧ ಕಪ್ ಅಷ್ಟು ಕಡಲೆ, ಅರ್ಧ ಕಪ್ ಅಷ್ಟು ಕೊಬ್ಬರಿ, ಅರ್ಧ ಕಪ್ ಅಷ್ಟು ಕಡಲೆ ಬೀಜದ ಬೇಳೆನ ಕೂಡ ಹಾಕೊಳ್ತಾ ಇದ್ದೀನಿ. ಕೆಂಪು ಹುರಿದು ಬೇಳೆನ ಮಾಡ್ಕೊಂಡಿದ್ದೀನಿ, ಸಿಪ್ಪೆನ ತೆಗೆದು. ಅರ್ಧ ಕಪ್ ಅಷ್ಟು ಬಿಳಿ ಎಳ್ಳು ಹುರಿದಿರೋದು, 4-5 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದನ್ನ ತರಿಯಾಗಿ ಪುಡಿನ ಮಾಡ್ಕೊಳ್ಳೋಣ. ತುಂಬಾ ಸಣ್ಣದಾಗಿ ಬೇಡ, ಸ್ವಲ್ಪ ತರಿಯಾಗಿ ಬಾಯಿಗೆ ಸಿಗೋಂಗಿದ್ರೆ ಸಾಕಾಗುತ್ತೆ. ಈ ರೀತಿ ದಪ್ಪದಾಗಿ ಪುಡಿಯನ್ನಾಗಿ ಮಾಡ್ಕೊಂಡಿದ್ದೀನಿ. ತುಂಬಾನೇ ಸಣ್ಣದಾಗಿನೂ ಕೂಡ ಇಲ್ಲ. ಕೊಬ್ಬರಿ ಎಲ್ಲ ಒಂದೊಂದು ಹಂಗೇನೆ ಇದೆ, ಕೊಬ್ಬರಿ, ಕಡಲೆ ಬೀಜ. ಈ ರೀತಿ ಪುಡಿನ ಮಾಡ್ಕೊಂಡ್ರೆ ರಾಗಿ ತಂಬಿಟ್ಗೆ ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಹಾಕೋದ್ಕಿಂತ ಈ ರೀತಿ ಪುಡಿನ ಮಾಡ್ಕೊಂಡಿದ್ದೀನಿ. ಒಂದ್ ಪಾತ್ರೆಗೆ ಪುಡಿ ಮಾಡಿರುವಂತಹ ಕಡಲೆ ಬೀಜನ
ಹಾಕೊಳ್ಳೋಣ. ಅದೇ ಮಿಕ್ಸಿ ಜಾರ್ಗೆನೆ ನಾನು ಹುರಿದಿಟ್ಟಂತಹ ರಾಗಿನ ಹಾಕೊಳ್ತಾ ಇದ್ದೀನಿ. ರಾಗಿನ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಪುಡಿಯನ್ನು ಮಾಡ್ಕೊಳ್ಳೋಣ. ರಾಗಿನ ಇಷ್ಟು ತರಿಯಾಗಿ ಪುಡಿನ ಮಾಡ್ಕೊಂಡಿದ್ದೀನಿ. ತುಂಬಾ ನೈಸಾಗೂ ಕೂಡ ಇಲ್ಲ. ನಾವು ಹೇಗೆ ರೊಟ್ಟಿಗೆ ಮುದ್ದೆಗೆ ಬಳಸ್ತೀವೋ ಅದಕ್ಕಿಂತ ಸ್ವಲ್ಪ ತರಿಯಾಗಿದೆ. ಈ ರೀತಿ ಪುಡಿನ ಮಾಡಿಕೊಂಡ್ರೆ ರಾಗಿ ಹಿಟ್ಟು ತುಂಬಾ ರುಚಿಯಾಗಿರುತ್ತೆ ತಂಬಿಟ್ಟಿಗೆ. ರಾಗಿನ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ತಗೊಂಡಿರುವಂತಹ ರಾಗಿ ಇದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ರಾಗಿ ಹುರಿ ಇಟ್ಟು ಎಷ್ಟು ರುಚಿಯಾಗಿರುತ್ತೆ ಅಲ್ವಾ, ಅಷ್ಟೇ ರುಚಿಯಾಗಿ ಈ ರಾಗಿ ತಂಬಿಟ್ಟು ಕೂಡ ಇರುತ್ತೆ. ಬೆಲ್ಲ ಕರಗಿ ತುಂಬ ಚೆನ್ನಾಗಿ ಪಾಕ ರೆಡಿಯಾಗಿದೆ. ಬೆಲ್ಲದಲ್ಲಿ ಏನಾದರೂ ಕಸ ಅಂತ ಕಾಣಿಸಿದ್ರೆ ಸೋಸ್ಕೊಂಡು ಹಾಕೊಳ್ಬೇಕಾಗತ್ತೆ ಪಾಕನ ಒಂದೆಳೆ ಪಾಕ ಅಂತೀವಲ್ಲ ಆ ರೀತಿ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಇಡೋದಿದ್ರೆ ತುಂಬ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಪಾಕನ. ನಾವು ಒಂದು ವಾರಕ್ಕಿಟ್ಟು ತಿಂತೀವಿ ಅನ್ನೋದಿದ್ರೆ ಇಷ್ಟೇ ಸಾಕಾಗುತ್ತೆ. ಇನ್ನೇನು ಪಾಕ ಒಂದೆಳೆಗೆ ಶುರು ಆಗಿದೆ ಅನ್ನುವಾಗ ತೆಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕುದಿಸಿ ನಾರ್ ಥರ ಬರೋ ರೀತಿ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಪಾಕ ರೆಡಿ ಇದೆ. ಹಬ್ಬಕ್ಕೆ ಮತ್ತೆ ತಂಬಿಟ್ಟನ್ನ ಮಾಡೋದಿರೋದ್ರಿಂದ ನಾನು ಸ್ವಲ್ಪನೇ ತಂಬಿಟ್ಟುಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ತಂಬಿಟ್ಟನ್ನ ಮಾಡ್ತಾ ಇರೋದ್ರಿಂದ ನಾನು ಒಂದು ಅರ್ಧ ಭಾಗನ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಅರ್ಧ ಭಾಗನ ಎಳ್ಕೊಂಡು ಸ್ವಲ್ಪನೇ ಪಾಕನ ಹಾಕೊಳ್ತಾ ಉಂಡೆನ ಮಾಡ್ಕೊಳ್ಬೇಕಾಗತ್ತೆ. ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ರೆ ಬೇರೆ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪನೇ ಈ ರೀತಿ ತಂಬಿಟ್ಟಿನ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಬಿಸಿ ಇರುತ್ತೆ. ನೋಡಿಕೊಂಡು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಆದ ನಂತರ ಸ್ವಲ್ಪ ತಣ್ಣಗಾಗುತ್ತೆ. ತುಂಬಾ ತಣ್ಣಗಾಗ್ಲಿಕ್ಕೂ ಕೂಡ ಬಿಡಬಾರ್ದು. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಈ ರೀತಿ ಚೆನ್ನಾಗಿ ಉಜ್ಜೋದ್ರಿಂದ ಅಲ್ಲಲ್ಲೇ ಗಂಟಾಗೋದಿಲ್ಲ. ಎಲ್ಲ ಕಡೆಗೂ ಬೆಲ್ಲ ಒಂದ್ಸಮವಾಗಿ ಹರಡ್ಕೊಳ್ಳುತ್ತೆ. ನೋಡಿ ಎಷ್ಟು ಆರಾಮಾಗಿ ಉಂಡೆಗಳನ್ನ ಕಟ್ಬೋದು ಅಂತ. ನಿಮ್ಗೇನಾದರೂ ಉಂಡೆ ಬರ್ತಾ ಇಲ್ಲ ಅನ್ಸಿದ್ರೆ ಇನ್ನೊಂದು ಸೌಟಷ್ಟು ಪಾಕನ ಹಾಕೊಂಡ್ರೆ ಆರಾಮಾಗಿ ರಾಗಿ ತಂಬಿಟ್ಟು ಉಂಡೆ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮುರಿದ್ರೂ ಕೂಡ ಬರುತ್ತೆ, ಉಂಡೆಯನ್ನು ಕೂಡ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ತಂಬಿಟ್ಟು ಉಂಡೆ ಬರ್ತಾ ಇದೆ. ಸ್ವಲ್ಪ ಏನಾದರೂ ಸಿಹಿ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸೌಟು ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲೇ ಈ ರೀತಿ ಉಜ್ಜಿದ್ರೆ ಬೆಲ್ಲದ ಪಾಕ ಎಲ್ಲ ಕಡೆಗೂ ಕೂಡ ಹರಡ್ಕೊಳ್ಳುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಳಿಗೆ ಮಾಡಿಕೊಡಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿ ಬಗ್ಗೆ ನಾನು ಹೇಳೋ ಅಂಥದ್ದು ಏನೂ ಇಲ್ಲ, ಎಲ್ರಿಗೂ ಗೊತ್ತಿರೋ ಅಂಥದ್ದೇ ರಾಗಿ ಬಗ್ಗೆ. ನಾನು ಎಲ್ಲ ಉಂಡೆಗಳನ್ನೂ ಇದೇ ರೀತಿ ಕಟ್ಕೊಳ್ತೀನಿ. ನಾವೇನಾದರೂ ಪಾಕನ ಮಾಡುವಾಗ ಸ್ವಲ್ಪ ಎಳೆ ಪಾಕ ಅಂತ ಹೇಳ್ತೀವಿ. ಒಂದೆಳೆ ಪಾಕ ಬರೋದಕ್ಕೂ ಮುಂಚೆನೆ ಅದನ್ನು ಎಳೆ ಪಾಕ ಅಂತ ಕರಿತೀವಿ. ಆ ಥರ ಏನಾದ್ರು ಪಾಕನ ನೀವು ಮಾಡಿಕೊಂಡ್ರೆ ಒಂದು ವಾರ ಇಟ್ಟು ತಿನ್ಬೋದು. ನಾನಿವಾಗ ತೋರಿಸಿರುವಂತಹ ಪಾಕ ಇನ್ನೇನು ಒಂದೆಳೆ ಪಾಕ ಬರುವಂತಹ ಸಮಯದಲ್ಲಿ ತೆಕ್ಕೊಂಡಿರುವಂತಹ ಪಾಕ ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಸ್ವಲ್ಪ ಪಾಕ ಒಂದೆಳೆಗಿಂತ ಜಾಸ್ತಿ ಬಂದರೆ ಗಟ್ಟಿಯಾಗುತ್ತೆ ಅಷ್ಟೇ. ತಂಬಿಟ್ಟು ಒಳಗಡೆ ಸಾಫ್ಟಾಗೇ ಇರುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಮನೆಗಳಲ್ಲಿ ಅದೇ ರೀತಿ ತಂಬಿಟ್ಟುಗಳನ್ನ ಮಾಡ್ತಾಯಿದ್ರು. ಅಂದರೆ ಶಿವರಾತ್ರಿ ಹಬ್ಬದಲ್ಲಿ ಮಾಡಿದಂತಹ ತಂಬಿಟ್ಟು
ಸುಮಾರು ನಾವು ಗೌರಿ ಹಬ್ಬ ಬಂದ್ರೂ ಕೂಡ ತಿಂತಾ ಇರ್ತಿದ್ವಿ. ಅಷ್ಟು ಗಟ್ಟಿಯಾಗಿ ತಂಬಿಟ್ಟನ್ನ ಮಾಡಿ ಇಟ್ಟಿರೋರು. ಮಾಡಿ ಮೇಲೆ ಅಟ್ಟದ ಮೇಲೆ, ಅಟ್ಟ ಅಂತ ಹೇಳ್ತೀವಿ ನಾವು ಹಳ್ಳಿಗಳಲ್ಲಿ, ಅಟ್ಟದ ಮೇಲೆ ಮಡಿಕೆಗಳಲ್ಲಿ ತುಂಬಿ ಇಟ್ಟಿರ್ತಾ ಇದ್ರು. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಗೌರಿ ಹಬ್ಬ ಬಂದ್ರೂ ಕೂಡ ನಾವು ಅದನ್ನು ಕಲ್ಲಿಂದ ಒಡೆದು ತಿಂತಾ ಇದ್ವಿ. ಅಷ್ಟು ರುಚಿಯಾಗಿರ್ತಿತ್ತು ತಂಬಿಟ್ಟು. ಈಗಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಮಾಡ್ತೀವಿ, ತಿನ್ನೋದು ಅಷ್ಟರಲ್ಲೇ ಅಲ್ವಾ. ಆಗಿನ ದಿನಗಳಲ್ಲಿ ಮಾಡ್ತಾ ಇದ್ದಿದ್ದು ಹಂಗೆ ಇರ್ತಿತ್ತು, ತಿಂತಾ ಇದ್ದಿದ್ದು ಕೂಡ ಹಂಗೆ ಇರ್ತಿತ್ತು ಅಲ್ವಾ. ತುಂಬಾ ಆರೋಗ್ಯವಾಗಿ ತಿಂತಿರ್ತಿದ್ವಿ ಅಲ್ವಾ. ಹಳೆ ದಿನಗಳಲ್ಲಿ ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ದಂತಹ ಊಟ ತಿಂಡಿಗಳು ಅಷ್ಟು ಶಕ್ತಿಯುತವಾಗಿರ್ತಿತ್ತು. ಇವಾಗ ಊಟ ತಿಂಡಿಗಳ ಬಗ್ಗೆ ಹೇಳೋದೇ ಬೇಡ. ನಾವು ಗಟ್ಟಿ ಇರೋ ಅಷ್ಟು ನಮ್ಮ ಮಕ್ಕಳು ಗಟ್ಟಿ ಇಲ್ಲ, ನಮ್ಮ ತಂದೆ ತಾಯಿ ಗಟ್ಟಿ ಇರೋ ಅಷ್ಟು ನಾವು ಗಟ್ಟಿ ಇಲ್ಲ ಅಲ್ವಾ. ಈ ರೀತಿ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಳ್ತಾ, ಬೆಲ್ಲದ ಪಾಕನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಪಾಕ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಇಲ್ಲ. ಸ್ವಲ್ಪ ಸಿಹಿ ಜಾಸ್ತಿ ಆಗ್ಬೋದು, ಜಾಸ್ತಿ ಹಾಕ್ಕೊಂಡ್ರೆ ಅಷ್ಟೇ ವ್ಯತ್ಯಾಸ ಆಗೋದು, ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇರೋದಿಲ್ಲ. ಪಾಕ ಗಟ್ಟಿ ಅನ್ಸಿದ್ರೆ 1-2 ಸ್ಪೂನಷ್ಟು ನೀರನ್ನು ಹಾಕಿ ಮತ್ತೆ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೋದು. ತುಂಬ ತಣಿಲಿಕ್ಕೂ ಕೂಡ ಬಿಡಬಾರ್ದು. ಪಾಕ ಆದ ತಕ್ಷಣ ಬೇಗನೆ ತಂಬಿಟ್ಟನ್ನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದಾಗಿದೆ. ರಾಗಿ ಹುರಿ ಹಿಟ್ಟಿನ ಉಂಡೆಗಳನ್ನ ತಿಂದೇ ಇರ್ತೀರ ಅಲ್ವಾ ಎಲ್ರೂ. ಅಷ್ಟೇ ರುಚಿಯಾಗಿರುತ್ತೆ ರಾಗಿ ತಂಬಿಟ್ಟು ಕೂಡ. ಮಿಕ್ಕಿರುವಂತಹ ಪಾಕನ ಸುಮಾರು 1/4 ಕಪ್ಪಷ್ಟು ಪಾಕ ಮಿಕ್ಕಿದೆ. ನಾವಿದನ್ನು ಜ್ಯೂಸ್ ಆಗಿರ್ಬೋದು, ಹಾಲು, ಕಾಫಿ, ಟೀಗೆಲ್ಲ ಹಾಕಿ ಖಾಲಿ ಮಾಡ್ಬೋದು. ರುಚಿಯಾಗಿ ರಾಗಿ ತಂಬಿಟ್ಟು ರೆಡಿಯಾಗಿದೆ. ಎಷ್ಟು ರುಚಿಯಾಗಿ ಮೆತ್ತಗಿದೆ ಅಂದರೆ ಮಾಡಿ ಸುಮಾರು ಅರ್ಧ ಗಂಟೆ ಮೇಲಾಯಿತು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ತಂಬಿಟ್ಟನ್ನ ತುಂಬ ಕಮ್ಮಿ ಸಮಯದಲ್ಲಿ ಬಹಳ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ಮುಂದಿನ ರೆಸಿಪಿ ನಾನು ಗೋಧಿ ತಂಬಿಟ್ಟನ್ನ ಹೇಗೆ ಮಾಡ್ಬೋದು ಅಂತಾನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.